ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮೌನಾನಂದನ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ನಾವು ಮೈಸೂರಿಗೆ ಹೊರಡಬೇಕು. 2 ಗಂಟೆಗೆ ಬರೋ ಟ್ರೈನು 45 ಮಿನಿಟ್ಸ್ ಲೇಟ್ ಇದೆ. ಸೊ ಅದಕ್ಕೇ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾವು ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಮಂತ್ರಾಲಯ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಟ್ರಿಪ್ ಹೇಗಿರುತ್ತೆ ಆ್ಯಂಡ್ ಜರ್ನಿ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ಬರುತ್ತೆ. ಎಂಡ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ಬನ್ನಿ, ಇವಾಗ ಟ್ರೈನಿಗೆ ಲೇಟ್ ಆಗಿದೆ, ಹೊರಡೋಣ. ನಾವು ಫೈನಲಿ ಮೈಸೂರು ರೀಚ್ ಆದ್ವಿ. ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ರೀಚ್ ಆಗಿದ್ದೀವಿ ಮಾರ್ನಿಂಗು. ಇದು ಗಿಲ್ಲೆ ಸುಗೂರು ಅಂತ ಏನೋ ಇದೆ, ರಾಯಚೂರು ಡಿಸ್ಟಿಕ್ ಇಂದ ನಾವು ಓನ್ ವೆಹಿಕಲ್ ಮಾಡ್ಕೊಂಡು ಟೆಂಪಲಿಗೆ ಹೋಗ್ಬೇಕು, ಮಂತ್ರಾಲಯ ಟೆಂಪಲಿಗೆ. ಇವಾಗ ಮಾರ್ನಿಂಗ್ ಇಲ್ಲಿ ಬಂದು ರೀಚ್ ಆಗಿದ್ದೀವಿ ಎಲ್ಲರೂ. ಧೂಳಾಗೈತಪ್ಪ, ಅದರಲ್ಲಿ ಒರೆಸ್ಕೊಬೇಡ. ಪುಟ್ಟು, ಗುಡ್ ಮಾರ್ನಿಂಗ್ ಹೇಳವ. ಗುಡ್ ಮಾರ್ನಿಂಗ್ ಅಷ್ಟೇ ಒಂದು ನೇಚರ್ ಚೆನ್ನಾಗೈತೆ ಅಲ್ವಾ ರಾಯಚೂರು ಸೈಡು. ನೀನು ಮಲ್ಕೊಬಿಟ್ಟಿದ್ದಲ್ಲ ಬಾಬು, ಇದೇ ಥರ ಫುಲ್ ಸಖತ್ತಾಗಿತ್ತು. ಬೆಳಗ್ಗೆ ಹಳ್ಳಿ ಅಲ್ವಾ ಚಿನ್ನು? ಹಳ್ಳಿ ಒಳಗಡೆ ಬಂದಿದ್ದಲ್ಲ ಬಸ್ಸು, ಚೆನ್ನಾಗಿತ್ತಲ್ವಾ? ಹಳ್ಳಿ ಒಳಗಡೆ ರೂಟು, ಚಿಕ್ಕ ರೋಡಲ್ಲಿ ಬಸ್ ಬಂದಿದ್ದು, ಚೆನ್ನಾಗಿತ್ತು. ನೇಚರ್ ಅಂತ ಸಖತ್ತಾಗಿತ್ತು. ನೀನು ಈಜೊಡ್ಕೊ ಬರಬೇಕು ಅಲ್ಲಿಗೆ ದೇವಸ್ಥಾನಕ್ಕೆ. ಗೊತ್ತಾ? ಈಜೊಡ್ಕೊ ಬರಬೇಕು. ಎಲ್ಲ ಸ್ಟಾಪ್ ಮಾಡ್ತಾರೆ ಅನ್ಸುತ್ತಲ್ವಾ? ಐಸ್ ಕ್ರೀಮು, ಐಸ್ ಕ್ರೀಮ್ ಕೊಡಿ. ಬನ್ನಿ, ಆಮೇಲೆ ಬನ್ನಿ. ನಾವಿನ್ನೂ ಸ್ನಾನ ಮಾಡಿಲ್ಲ ಕಣಪ್ಪ. ಹೌದಾ? ಗೊತ್ತಿರಲಿಲ್ಲ. ಫೋಟೋ ಸೆಕ್ಷನ್ ನಡೀತಾ ಇದೆ. ಇಲ್ಲ, ಅದು ಫ್ಯಾಮಿಲಿದು. ನನ್ನ ಬಬ್ಬುನ ಫೋಟೋ ತೆಗಿಸ್ಕೊತವನೆ. ನಮ್ಮಪ್ಪ ಅಮ್ಮ ದೂರ ಇದ್ದಾರೆ, ಬ್ಲೂ ಸಾರಿ. ನಮ್ಮಪ್ಪ ಅಮ್ಮ ಅವರೇ. ವಿಡಿಯೋ ಫೋಟೋ ಚಿಂಟು ಫೋಟೋ ತೆಗಿತಾವನೆ. ನಮ್ಮ ಪಾಪನು ಹಿಂಗೆ ಎತ್ಕೊಂಡಿರ್ತಾನೆ ನಮ್ಮ ಬಾಬು. ನೋಡವ ಇಲ್ಲಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೂ ಅಷ್ಟೇ ರಶ್ ಇಲ್ಲ, ಖಾಲಿ ಇದೆ. ನೆಮ್ಮದಿಯಾಗೆ ಊಟ ಮಾಡ್ಕೊಂಡು ಮತ್ತೊಂದ್ಸಲ ಹೋಗಿ ದರ್ಶನ ಮಾಡಿಕೊಂಡು ಪರ್ಚೇಸಿಂಗ್ ಎಲ್ಲ ಮಾಡಿ ಆರಾಮಾಗಿ ಬೇರೆ ಟೆಂಪಲಿಗೆ ಹೋಗೋಣ. ನೆಕ್ಸ್ಟ್ ಡೇ ಇರೋದು ಬೇರೆ ಪ್ಲೇಸಿಗೆ. ಸೊ ಇವತ್ತು ಇಲ್ಲೇ ಇರ್ತೀವಿ. ಆರಾಮಾಗಿ ನೋಡ್ಕೊಂಡು ರಾಘವೇಂದ್ರ ಸ್ವಾಮಿನ 3 ಸಲ ದರ್ಶನ ಮಾಡ್ಕೊಂಡು ಹೋಗೋಣ. ಫ್ಯಾನ್ ನೋಡಿ ಎಷ್ಟು ದೊಡ್ಡದಿದೆ ಇಲ್ಲಿ. ಇಲ್ಲ ಚಿಂಟು ಹತ್ರ ಪುಟ್ಟು ಇಲ್ಲ.
ಪುಟ್ಟು ಏನ್ ತಗೊಂಡಿದ್ಯಾ? ಏನಕ್ಕದು? ಆಟ ಆಡಕ್ಕೆ? ನಾವು 5 ತಗೊಂಡು ಪ್ರಸಾದ. ಎಲ್ಲರೂ ಕಡಲೆಕಾಯಿ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದೀವಿ ಪುಟ್ಟು? ಹೊಸ ಲಾರಿ ತಗೋಸ್ಕೊಂಡು ಇಲ್ಲೇ ಆಟ ಆಡ್ತಾನೆ ಅವನು. ನಮ್ಮ ಬಸ್ ಇಲ್ಲ ಇದೆ ಅಲ್ಲಿ ಹಾಕಿದೀನಿ. ಬಸ್ ಮೇಲ್ಗಡೆ ನೀರೆಲ್ಲ ಬರ್ತೈತೆ ಅಲ್ಲಿ ನೋಡಿ. ನನ್ನ ಬ್ಯಾಗ್ ಇಟ್ಕೊಂಡು ಬರ್ತಾ ಅವನೇ. ಇದು ಪಂಚಮುಖಿ ಆಂಜನೇಯ ಇವಾಗ ಬಂದಿರೋದು ನಾವು. ಇಲ್ಲಿ ರಶ್ ಅವರೇ ಮಂತ್ರಾಲಯಗಿಂತ ಅಲ್ಲಿ ಅಷ್ಟಿರಲಿಲ್ಲ. ಇಲ್ಲಿ ತುಂಬ ಗಾಡಿಗಳು ನಿಂತಿದ್ದಾವೆ, ರಶ್ ಇದ್ದಾರೆ. ಬಂದಿದ್ದೀನಿ ಇಲ್ಲಿಗೆ ತುಂಬ ಸಲ, ಅಂದರೆ ತುಂಬ ಚಿಕ್ಕವಳಿದ್ದಾಗಿಂದ ಮತ್ತೆ ಹೋಗ್ತಿದ್ದೀನಿ. ನೋಡಿದ್ಯಾ? ನೋಡಿದ್ಯಾ? ನೀವು ಬರೋದಿದ್ರೆ ಓನ್ ವೆಹಿಕಲ್ ಮಾಡ್ಕೊಂಡು ಬನ್ನಿ. ನಾವು ಇದಕ್ಕೋಸ್ಕರನೇ ಓನ್ ವೆಹಿಕಲ್ ಮಾಡ್ಕೊಂಡು ಬಂದಿರೋದು. ಯಾಕಂದರೆ ಬಸ್ಸಲ್ಲಿ ಬಂದರೆ, ಟ್ರೈನಲ್ಲಿ ಬಂದರೆ ಇದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗುತ್ತೆ ಇಲ್ಲಿ ಪ್ಲೇಸಸ್ಸಿಗೆ ಬರೋಕ್ಕೆ. ಸೊ ಅದಕ್ಕೆ ನಾವು 3 days ಟ್ರಿಪ್ ಮಾಡಿಕೊಂಡು ಸುತ್ತಮುತ್ತ ಯಾವುದೇ ಪ್ಲೇಸಸ್ ಇದೆ ನೋಡ್ಕೊಂಡು ಹೋಗೋಣ ಅಂತ ನಮ್ಮದೇ ಓನ್ ವೆಹಿಕಲ್ ನಾವು ಮಾಡ್ಕೊಂಡು ಬಂದಿದ್ದು. ಸೊ ಇದಕ್ಕೆಲ್ಲ ಚಾರ್ಜ್ ಒಟ್ಟಿಗೆ ಇರುತ್ತಲ್ವ, ಓನ್ ವೆಹಿಕಲ್ ಮಾಡ್ಕೊಂಡು ಬಂದುಬಿಟ್ರೆ ಈಸಿ ಆಗುತ್ತೆ ನಮಗೂ ಕೂಡ ಬರೋಕ್ಕೆ ಅಂತ. ನಮ್ಮ ಫ್ಯಾಮಿಲಿ ಫಸ್ಟೇ ದೊಡ್ಡದು, ಬಸ್ಸೇ ಆಪ್ಷನ್ ಇರೋದು ನಮಗೆ. ಬಸ್ ಬಿಟ್ಟರೆ ಟ್ರೈನ್, ಅಷ್ಟೊಂದು ಜನ ಇದ್ದಾರೆ. ಅದಕ್ಕೆ ಬಸ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮಿಲಿ ಎಲ್ಲರೂ. ನೋಡ್ಕೊಂಡು ಬರ್ತಿದ್ದೀನಿ ಬಾಬು. ಒಬ್ಬರು ತುಂಬ ರಶ್ ಅವರೇ ಅಲ್ವಾ ಸ್ಯಾಟರ್ಡೆ. ಕಟ್ಟಿಸ್ಕೊತೀರ ಕೈಗೆ? ಕೇಳಿ ನೋಡಿ ಸುಮ್ಮನೆ ಎಷ್ಟು ಅಂತ. ಈ ಕಡೆ ಸೈಡವ್ರು ಹಿಂಗೆ ಮದುವೆ ಮಾಡೋದು. ಹೂವು ಇದೇನಿದು ಜಡೆಗೊಂಥರ ಹಾಕೊಂಡ್ರೆ ಇದರ ಅಪಾಯ ಮಸಾಲೆಗಳಿದೆ, ಎಚ್ಚರಿಕೆ ಅಂತ. ಎಷ್ಟು ಚೆನ್ನಾಗಿದೆ. ಮೊಸಳೆ ಐತೆ ಕಣ, ಹೋಗ್ಬೇಡ ಅಭಿ. ನಮ್ಮಪ್ಪ ಮದುವೆ ಮಾಡ್ಕೊಡಿದ್ರೆ ಗಿಡ ಬೆಳಕ್ ಹೋಯ್ತಾವ ನಾವ. ಓ, ಅವ್ನು ಇವಾಗಲೇ ಮದುವೆ ಆಗೋಗಿ ಇನ್ನೊಂದು 2 years. ಎಷ್ಟು ಚೆನ್ನಾಗಿದೆ. ಮಾಡ್ಕೋಬೇಕಾ? ಮಾಡ್ಕೋಗ್ತಾರೆ ಡ್ಯಾಡಿ. ಗೋಶಾಲೆ ಇರು ಬಾಬು.
ನಡ್ಕೊಂಡೋಗಿ ನೀವೆಲ್ಲ ಮೆಟ್ಟಿಳಿದು ಬಂದ್ರಲ್ವಾ, ರಾಯರಿಗೆ ಬಳಸ್ತಿರುವಂತಹ ರುಬ್ಬಗುಂಡ ಅಂತ ಬರೆದಿರ್ತಾರೆ. ಇವಾಗೂ ಕೂಡ 400 ವರ್ಷದ ಹಿಂದುಗಡೆ ರಾಘವೇಂದ್ರ ಸ್ವಾಮಿಗಳವರ ಮಲ್ಕೊಂಡಿರುವಂತಹ, ಅವರ ವಿಶ್ರಾಂತಿ ಪಡಿತಿರುವಂತಹ ಜಾಗ ಇವಾಗೂ ಇದೆ. ಅಂದಿವೆ ಅಪ್ಪಣ್ಣಾಚಾರ್ಯವರ ಮನಿ ಅಂತ ಬರ್ತದೆ. ರಾಯರ ಮಲ್ಕೊಂಡಿರುವಂತಹ ಸ್ಥಳ ನೀವು ಇವಾಗೂ ನೋಡಬಹುದು. ಇದು ಬಂದು ಅಪ್ಪಣ್ಣಾಚಾರ್ಯವರು ರಾಯರ ಶಿಷ್ಯರ ಬೃಂದಾವನ ಅಲ್ಲ. ಇದು ಅಪ್ಪಣ್ಣಾಚಾರ್ಯವರು ಕಟ್ಟಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂದರೆ ಒಂದೇ ಶಿಲೆ, ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟಿದ್ದು. ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಇವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ, ಮಂತ್ರಾಲಯದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ, ಮೂಲ ಬೃಂದಾವನ ಅಂತ ಕರೀತಾರೆ. ಜೀವ ಸಮಾಧಿ ಅಂತ ಯಾರು ಕರಿಬಾರದು, ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಈ ಜಾಗ, ಈ ಸ್ಥಳ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬ ಜಾಗೃತವಾದ ಕ್ಷೇತ್ರ. ಇವಾಗೂ ಕೂಡ ಬೆಳಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ಯವರ ಬಂದು ಇವಾಗೂ ಕೂಡ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಸಂಪ್ರದಾಯ ಇದೆ. ಕೆಲವೊಮ್ಮೆ ಅವರ ಕಾಲಜ್ಜಿಗಳು ಬಿದ್ದಿರ್ತವೆ. ಇವಾಗ ಇರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬುದಲ್ಲ ನಾವೇ. ಈ ಕ್ಷೇತ್ರದಲ್ಲಿ ವಿಶೇಷ ಏನು ಅಂದರೆ, ನಿಮಗೆ ರಾಯರ ವಾರ ಬರುತ್ತಲ್ವಾ, ಗುರುವಾರ ಮಾತ್ರ ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಆಯುಷ್ಯ, ಮಕ್ಕಳ ಆರೋಗ್ಯ, ಮಕ್ಕಳ ವಿದ್ಯಾಬುದ್ಧಿ ಪರವಾಗಿ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಸಂಸಾರದಲ್ಲಿ ದುಡ್ಡಿನ ತೊಂದರೆ, ಮನೆಯಲ್ಲಿ ಹಣಕಾಸಿನ ತೊಂದರೆ, ದುಡ್ಡು ನಿಲ್ತಾ ಇಲ್ಲ, ಫೈನಾನ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಚರ್ಮ ರೋಗ, ಸ್ಕಿನ್ ಡಿಸೀಸ್ ಪರವಾಗಿ ಯಾರಿಗೆ ಮದುವೆ ಆಗಿಲ್ಲ, ಮದುವೆಯಾಗಿ ಎಷ್ಟು ವರ್ಷ ಆಯಿತು, ಮಕ್ಕಳಾಗಿಲ್ಲ, ಸಂತಾನ, ನಾಗದೋಷ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ, ಶತ್ರು ದೋಷ, ಹಣಕಾಸಿನ ತೊಂದರೆ ಪರವಾಗಿ ಈ ಕ್ಷೇತ್ರದಲ್ಲಿ ಗುರುವಾರ ರಾಯರ ವಾರ ದಿವಸ ಯಾರು ಬೇಡಿಕೆ ಸಮೇತ ಏನು ಸಮಯ ಗುರು ರಾಯರ ಸೇವೆ ಮಾಡಿಸ್ತಾರೋ, ಅದು ಏನೇ ಹರಕೆ ಇದ್ರೂ ಕೂಡ ಬೇಡಿಕೆ ಬರ್ಕೊಂಡು ನಿಮ್ಮ ಹೆಸರು ಮೇಲೆ ಇಲ್ಲಿ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಆಯುಷ್ ಹೋಮಗಳಾಗುತ್ತೆ. ಪ್ರತಿನಿತ್ಯನ 1,000 ಅಂತ ಹಿಡಿದು 2,000, 3,000 ಜನಕ್ಕೂ ಮೇಲೇನೂ ನಾವಿಲ್ಲಿ ಪ್ರತಿನಿತ್ಯವನ್ನು ಅನ್ನದಾನ ಸೇವಾ, ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಾವು ಎಲ್ಲಕ್ಕಿಂತ ಈ ಜಗತ್ತಲ್ಲಿ ದೊಡ್ಡ ದಾನ ಅದು ಪುಣ್ಯದಾನನೇ ಅನ್ನದಾನ ಅಂತ ಕರೀತೇವೆ. ಗುಡಿ ಸ್ಟೋರಿ ಮಾಹಿತಿ ಹೇಳಿದ್ಮೇಲೆ ಎಲ್ಲರೂ ಒಬ್ಬರೊಬ್ಬರು ಬಂದು ರಾಯರ ಪ್ರಸಾದ ಕೊಡ್ತಾರೆ. ಮಂತ್ರಾಕ್ಷತೆ ತಗೋಬೇಕು. ರಾಯರ ಮೇಲೆ ಇಟ್ಟಿದ್ದು ಮಂತ್ರಾಕ್ಷತೆ ನಿಮ್ಮ ತಲೆ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಹಾಕಿದರೆ ರಾಯರ ಆಶೀರ್ವಾದ ಮಾಡಿದಾಗೆ. ದುಡ್ಡಿಗೆಲ್ಲ ಫ್ರೀ ಕೊಡ್ತಾರೆ. ಮತ್ತು ದುಡ್ಡಿಗೆ ಅನ್ಕೊಂಡಿರಿ. ದೇವಸ್ಥಾನಕ್ಕೆ ಬಂದಾಗ ನಾವು ರಾಯರ ಕ್ಷೇತ್ರದಲ್ಲಿ ಗುರು ರಾಯ ನಮ್ಮ ಅವ್ವ ನೋಡಿ ಎಷ್ಟೊಂದು ಹಾಕೋಬಿಡ್ತದೆ ತಲೆ ಮೇಲೆ. ಇಲ್ಲ ಕಾಳು ಎಕ್ಕ ತಿಂದ್ಬಿಟ್ಟು ನಾ ಕಾಳು ಬಾಯಿಗೆ ಹಾಕೊಂಡು ಏನಿಲ್ಲ, ಹಣೆಗೆ ಇಟ್ಕೊಳ್ಳೋದೈತಾ? ಬೇಡ ಕಣವ, ಯಾವುದಕ್ಕಾದ್ರೂ ಕೊಡು.